ಡಿ ಕೆ ಶಿವಕುಮಾರ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಯಾಕೆ ಅಷ್ಟು ಕ್ಲೋಸ್ ಸರ್? ನನಗೆ ತಿಳಿದಿಲ್ಲಪ್ಪ. ನೀವು ಮಾಧ್ಯಮದವ್ರು ಕ್ವಶನ್ ಮಾಡಬೇಕು. ನನಗೆ ಅರ್ಥ ಆಗಿಲ್ಲ ಅದು. ನೀವು ಮಾಧ್ಯಮ ವಿಚಾರ ಮಾಡಬೇಕು. ನನಗೆ ಗೊತ್ತಿಲ್ಲ ಅದು ಅಷ್ಟೇನು ಆಕರ್ಷಣೆ ಇದೆ, ನಂಗೆ ಗೊತ್ತಿಲ್ಲ. ಅಲ್ಲ, ಅವ್ರ ಕ್ಷೇತ್ರಕ್ಕೆ 800 ಕೋಟಿ ರೂಪಾಯಿ ಕೊಡ್ತಾರೆ ಅಂದರೆ ಕೊಟ್ಟದಕ್ಕೆ ಅಪ್ಪೋದಲ್ಲ. ಮೋಸ್ಟ್ ಪಾಪ ಅದು ನಮ್ಮ ಕ್ಷೇತ್ರ, ಅಲ್ಲಿ ಕೊಡಲಿ. ನನಗೆ ಅವ್ರು ಇಲ್ಲಿ ಕೊಡಬೇಕಾಯ್ತು. ನಾನು ಗ್ರಾಮೀಣ ಕ್ಷೇತ್ರ ಕೊಟ್ಟರೆ ನಾನು ಅಸಹ್ಯ ಪಟ್ಟಿಲ್ಲ. ಗ್ರಾಮೀಣ ಕ್ಷೇತ್ರ ಸಂತೋಷ ಪಟ್ಟೆ ನಾವು. ಯಾಕಂದ್ರೆ ಅದು ನಾ ಕ್ಷೇತ್ರ ರೆಡಿ ಮಾಡಿ ಅತನಿ ಹೆಂಗೆ ಮಾಡಿದ್ದೆ ಅದನ್ನು ಗ್ರಾಮೀಣ ನಾನು ರೆಡಿ ಮಾಡಿದ್ದೆ. ಅದು ಕೊಟ್ಟರಿಗೆ ಸ್ವಾಗತ ಮಾಡ್ತಾನೆ. ಆದರೆ ಇಲ್ಲಿ ಕೊಡ್ಲಿಕ್ಕೆ ನಾನು ಹೆದರಿಬಿಟ್ಟು ನಾನು. ಯಾಕೆ ಮುಂದಿನ 5 ವರ್ಷಕ್ಕೆ ಆ ಮಂದಿಗೆ ಉತ್ತರ ಹೇಳೋದು ನಾವು. ಸರಿ ಸರ್, ತಾವು ಮೊದಲನೇ ಬಾರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ 2000 ಇಸ್ವಿಯಲ್ಲಿ ಡಿ ಕೆ ಶಿವಕುಮಾರ್ ಮನೆಯಲ್ಲೇ ಫಸ್ಟ್ ನೋಡಿದ್ದು. ಈಗ ಅದು ತಿಂಗಳು ಗೊತ್ತಿಲ್ಲ. ಅದು ಕೋಪುರ ಮನುಷ್ಯದಾಗ ಅದು ಶಿವನ್ ಕ್ವಾರ್ಟರ್ಸ್ ರೋಡ್ ಮಾತಲ್ಲ, ಶಂಕಿ ರೋಡ್, ಆ ಮನೆಯಲ್ಲಿ ನೋಡಿದ್ದೆ ಫಸ್ಟ್. ಸರ್ ಸರಿ ಸರ್, ಆಮೇಲೆ ಅವರು ತಮ್ಮ ಜೊತೆಗೆ ರಾಜಕೀಯವಾಗಿ ಬೆಳೆದಿದ್ದು ಹೇಗೆ ಸರ್? ಅವರ ಬೆಳವಣಿಗೆ ಹೇಗಾಗಿದೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಯಾವಾಗಲೂ ಏನು ಹೇಳೋದಂದ್ರೆ ನನಗೆ ನಾನೇ ಬೆಳ್ಕೊಂಡಿದ್ದು, ಯಾರೋ ನನಗೆ ಬೆಳೆಸಿಲ್ಲ ಅಂತ ಅವ್ರು ಪದೇ ಪದೇ ಹೇಳ್ತಾರೆ. ಅದನ್ನು ಅದು ದೇವ್ರು ನೋಡಬೇಕು. ಯಾರು ಬೆಳೆಸ್ಯಾರ ಜನ. ನಾ ಬೆಳೆಯೋಕೆ ನನ್ನ ಜನ ಕಾರಣ. ನಾನು ಸ್ವಂತ ಸಿಗ್ತಲ್ಲ. ನನ್ನ ಫ್ಯಾಮ್ಲಿ, ನನ್ನ ಮಂದಿ, ಜನ, ನನ್ನ ಹಿತೈಷಿಗಳಿಗೆ ಬೆಳೆಸ್ಯಾರ. ನಾನು ಒಬ್ಬ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜಕೀಯವಾಗಿ ಬೆಳೆಯೋದ್ರಲ್ಲಿ ರಮೇಶ್ ಜಾರಕಿಹೊಳಿ ಅವ್ರದ್ದು ಏನು ಸಪೋರ್ಟ್ ಸರ್? ನೀವು ಅದನ್ನು ನಾ ಹೇಳೋಕ್ಕೆ ಬರೋದಿಲ್ಲ. ಯಾವಾಗ ಮಾಡಿದ್ದು ಹೇಳ್ಬಾರ್ದು, ಉಪಕಾರ ಮಾಡಿದ್ದು ಹೇಳ್ಬಾರ್ದು. ಸಣ್ಣತನಕ ಇದೆ. ನೀವು ಅದು ಮಾಧ್ಯಮದವ್ರು ಒಂದು ಸರ್ವೆ ಮಾಡಿರಿ, ಜನರ ಬಾಯಿ ಕೇಳಿ ಡಿಸಿಷನ್ ತಗೋರೋದು. ನಾ ಹೇಳೋದಿಲ್ಲ. ಅಂದರೆ ಇದರ ಅರ್ಥ ಏನು ಅಂದರೆ, ರಮೇಶ್ ಜಾರಕಿಹೊಳಿ ಅವರೇ ಸಾಕಿದ ಗಿಣಿ ಈಗ ರಮೇಶ್ ಜಾರಕಿಹೊಳಿ ಅವ್ರಿಗೆ ಹದ್ದಾಗಿ ಕುಗ್ತಾ ಇದೆ. ನಾ ಸಾಕಿಲ್ಲ, ಡಿ ಕೆ ಶಿವಕುಮಾರ್ ಸಾಕಿದ ಗಿಣಿ. ಇಬ್ಬರು ಕುಕ್ಕಾತೈತೆ ಅದು. ಅವಂಗೂ ಕುಕ್ಕಾತೈತೆ ಅದು. ನನಗೆ ಒಪ್ಪಲ್ಲ, ಅವಂಗೂ ಕುಕ್ಕದ. ಡಿ ಕೆ ಶಿವಕುಮಾರ್ ಅರ್ಥ ಆಗಿದೆ. ನನಗೂ ಇದು ಕುಕ್ಕೋದ ಗೊತ್ತೈತೆ. ಅದು ಮುಂದೆ ಅವ್ನು ವಿಚಾರ ಮಾಡ್ಬೇಕು. ನನಗೆ ಕುಕ್ಕೋದೇ ಬಿಡೋದು ಮಂದಿ ಜನತೆ. ನಂಗೆ BJP ಪಾರ್ಟಿ ಬಂದಾಗ ಭಾಳ ಸಂತೋಷ ಇದೆ. ದೊಡ್ಡ ಲೀಡರ್ ಬೆಳೆಯತ್ತನ್ನ. ಕಾಂಗ್ರೆಸ್ಸೆಲ್ಲ 17 ಶಾಸಕ ಅಲ್ಲೇ ಇದ್ನ ಮೂಲ್ಯಾಗ ಕುಣಿಸ್ತಾರೆ. ನಾನು ಇವತ್ತು ಫ್ರಂಟ್ ಲೈನ್ ಕುಣಿಸ್ತಾರೆ BJP ಅವ್ರು. ನನಗೆ ಭಾಳ ಸಂತೋಷ ಇದೆ BJP. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.